ಕನ್ನಡಿಗರಿಗೆ ಮತ್ತೆ ಕಾವೇರಿ ಶಾಕ್ ಎದುರಾಗಿದೆ. ಕಾವೇರಿಯಿಂದ ಪ್ರತಿದಿನ 1 TMC ನೀರನ್ನು ಮುಂದಿನ 19 ದಿನಗಳ ಕಾಲ ಬಿಡಬೇಕು ನೀವು ಅಂತ ಹೇಳಿ CWRC ಶಿಫಾರಸು ಮಾಡಿದೆ. ಪ್ರತಿದಿನ 1 TMC ಬಿಟ್ಟರೆ 19 ದಿನಕ್ಕೆ 19 TMC. ನಮ್ಮ ಬಳಿ ನೀರಿದೆಯಾ? ಕರ್ನಾಟಕದಲ್ಲಿ ಮಳೆ ಅಬ್ಬರ ಜೋರಾಗಿದೆ, ಒಳನಾಡಲ್ಲಿ ಆ ಥರ ಇದೆ, ಉತ್ತರ ಕರ್ನಾಟಕದಲ್ಲಿ ಈ ಥರ ಇದೆಲ್ಲ ಮಾತಾಡ್ತಾ ಇದ್ದಾರಲ್ಲ. ಕಾವೇರಿ ಕ್ಯಾಚ್ಮೆಂಟ್ ಏರಿಯಾ ಇಶ್ಯೂ ಇರೋದಿಲ್ಲ. ಕಾವೇರಿ ನದಿ ಪಾತ್ರದಲ್ಲಿ ಅಂದರೆ ಯಾವ ನೀರು ಅಣೆಕಟ್ಟೆಗಳಿಗೆ ಬಂದು ತುಂಬಿಕೊಳ್ಳುವಂತಹ ಪ್ರದೇಶಗಳಿದೆಯಲ್ಲ, ಕೊಡಗೋ ಕೇರಳನೋ ಆ ಕಡೆನೋ ಈ ಕಡೆನೋ ಎಲ್ಲ ಇದೆಯಲ್ಲ, ಈ ಭಾಗದಲ್ಲಿ ನಮ್ಗೆ ಮಳೆ ಆಗಬೇಕು. ಆಗ ಕಾವೇರಿಗೆ ಆ ನೀರು ತುಂಬಿಕೊಂಡು ಅದು ಅಣೆಕಟ್ಟೆಗಳಿಗೆ ಬಂದು ಸಂಗ್ರಹ ಆಗಿ ನೀರು ಹೆಚ್ಚಾಗುತ್ತೆ. ಆದರೆ ವಾಸ್ತವ ಹಾಗಿಲ್ವಲ್ಲ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸು ಮಾಡಿಬಿಟ್ಟಿದೆ, ಪ್ರತಿನಿತ್ಯ ನಾಳೆಯಿಂದಾನೇ 1 TMC ನೀರು ಬಿಡಬೇಕು ತಮಿಳುನಾಡಿಗೆ ಅಂತ. ಈಗಾಗಲೇ ನೀವು ಯಾವುದೇ ಥರ ಶಿಫಾರಸನ್ನು ಈಗ ಮಾಡೋಕ್ಕೆ ಹೋಗಬೇಡಿ, ಇದು ಆಗಲ್ಲ. ಕಾರಣ, ನೀವು ಜುಲೈ 25ವರೆಗೂ ವೆಯ್ಟ್ ಮಾಡಿ. CWRC ಅವರಿಗೆ ಕರ್ನಾಟಕದ ಮನವಿ ಇದು. ಜುಲೈ 25ನೇ ತಾರೀಕಿನವರೆಗೂ ನೀವು ವೆಯ್ಟ್ ಮಾಡಿದ ಮೇಲೆ ಆವಾಗಿನ ನೀರಿನ ಮಟ್ಟವನ್ನು ಚೆಕ್ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ನೀವು ಶಿಫಾರಸು ಮಾಡುವಿರಂತೆ. ಈಗ ಬೇಡ. 19 ದಿನಗಳ ಕಾಲ ಪ್ರತಿನಿತ್ಯ 1 TMC ನೀರು ಬಿಟ್ಟುಬಿಡಿ ಅಂತ ಹೇಳಿದ್ರೆ ಹೇಗೆ ಇದು ಲೆಕ್ಕ? ಸಂಗ್ರಹ ಆಗಬೇಕಲ್ವ? ಇನ್ನೂ ಸಂಗ್ರಹನೇ ಆಗದೆ ಈಗಲೇ ಬಿಟ್ಟುಬಿಟ್ರೆ ಮತ್ತೆ ನಮಗೆ ಬರಗಾಲ ಬಂದರೆ ನಮ್ಮ ಗತಿ ಏನು? ಹೋದ ವರ್ಷ ಅಷ್ಟೇ ಬರಗಾಲ ನಾವು ನೋಡಿದ್ದೀವಿ. ಈಗ ಮುಂಗಾರು ಕೆಲವು ಕಡೆ ಆಗ್ತಾ ಇದೆ, ಕೆಲವು ಕಡೆ ಆಗ್ತಾ ಇಲ್ಲ. ಸ್ವಲ್ಪ ನಮಗೆ ಟೈಮ್ ಕೊಡಿ. ಈಗ ನೀವು ಶಿಫಾರಸು ಮಾಡಿಬಿಟ್ರೂ ಕೂಡ ನೀರು ಬಿಡುವಂತಹ ಪರಿಸ್ಥಿತಿಯಲ್ಲಿ ಕರ್ನಾಟಕ ಇಲ್ಲ ಅಂಥೇಳಿ ಕರ್ನಾಟಕ CWRCಯ ಮುಂದೆ ತನ್ನ ವಾದವನ್ನು ಮಂಡಿಸಿದೆ. ಇನ್ನು ಜಲಾಶಯಗಳ ಲೆಕ್ಕ ತೆಗೆದುಕೊಂಡ್ರೆ ನಾವು ನೋಡಿ, ಕಬಿನಿ ಚೆಕ್ ಮಾಡಿಕೊಂಡ್ರೆ ನೀವು ಗರಿಷ್ಠ ಮಟ್ಟ 2244 ಅಡಿ ಕಬಿನಿ. ಇವತ್ತಿನ ಮಟ್ಟ 2282.68 ಫೀಟ್. ಒಳಹರಿವು 5118 ಕ್ಯೂಸೆಕ್ ಇದೆ ಅಲ್ಲಿ, ಹೊರಹರಿವು 5000 ಕ್ಯೂಸೆಕ್ ಇದೆ ಅಲ್ಲಿ. ನೀರಿನ ಸಂಗ್ರಹ ಸಾಮರ್ಥ್ಯ 19.52 TMC. ಇಂದಿನ ನೀರಿನ ಸಂಗ್ರಹ 18.66 TMC ಕಬಿನಿಯಲ್ಲಿ. KRS ಚೆಕ್ ಮಾಡಿಕೊಂಡ್ರೆ ನಾವು ಗರಿಷ್ಠ ನೀರಿನ ಮಟ್ಟ 124.80 ಫೀಟ್ ಅಡಿಗಳು, 124.80 ಅಡಿಗಳು ಬರ್ತಾವಲ್ಲಿ. ಇವತ್ತಿನ ನೀರಿನ ಮಟ್ಟ 104.30 ಫೀಟ್ ಇದೆ. ಇನ್ನೂ ಹೆಚ್ಚು ಕಡಿಮೆ ಒಂದು 20 ಫೀಟ್ ನೀರು ಬರಬೇಕು. 20 ಅಡಿ ಒಂದು ಜಲಾಶಯಕ್ಕೆ ಬರೋದಿದೆಯಲ್ಲ, ಸ್ವಲ್ಪ ದಿನಗಳ ಕಾಲದ ಮಳೆಯನ್ನು ಅದು ಕೇಳುತ್ತೆ, ಡಿಮ್ಯಾಂಡ್ ಮಾಡುತ್ತೆ. ಅಷ್ಟು ನೀರು ಬಂದರೆ ತುಂಬಕ್ಕಾಗೋದು ನಾನು ಅಂತ. ಅದಾಗಿಲ್ವಲ್ಲ ಇಲ್ಲಿ. ಹಾಗಾಗಿ ವೆಯ್ಟ್ ಮಾಡಿ. ನೀರಿನ ಸಂಗ್ರಹ ಸಾಮರ್ಥ್ಯ 49.452 TMC ಇದೆ. ಈಗಿರೋದು 26 TMC ಇದೆ ಅಲ್ಲಿ. ಎಲ್ಲಿ 49, ಎಲ್ಲಿ 20? ಅರ್ಧಕ್ಕರ್ಧ ಅಂತ ಅಂದ್ಕೊಳ್ಳೋಣ ನಾವು. ಅರ್ಧಕ್ಕರ್ಧ ಇದ್ದುಕೊಂಡು ನೀರು ಬಿಡಿ ಅಂತ ಕೇಳಿದ್ರೆ ಹೇಗೆ ಬಿಡೋದು ಅಂಥೇಳಿ ಕರ್ನಾಟಕದ ವಾದ.